ಅಬ್ಬಕ್ಕ ಬರೀ ಕರಾವಳಿ ರಾಣಿ ಅಲ್ಲ. ಭಾರತದ ನೈಜ ಇತಿಹಾಸಕ್ಕೆ ಬಂದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಡಿದಾಡಿದ ಮೊದಲ ಹೆಣ್ಣುಮಗಳಾಕೆ. ಶಿಕ್ಷಣದಲ್ಲಿ ಮುಂಚಿತವಾಗಿಲ್ತು ರಾಣಿ ಅಬ್ಬಕ್ಕ ರಾಣಿ, ಈ ಕಿತ್ತೂರು ರಾಣಿ ಚೆನ್ನಮ್ಮ, ಇದೇ ರೀತಿ ಒಂದಿಷ್ಟು ಸಾವರ್ಕರ್, ಒಂದಿಷ್ಟು ಜನಗಳ ಪರಿಚಯನೇ ಆಗ್ತಾ ಇಲ್ಲ. ಇವತ್ತು ನಾವು ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದೇವೆ. ಈ ಸ್ವಾತಂತ್ರ್ಯವನ್ನ ಪರಕೀಯರಿಂದ ಪಡಿಬೇಕಾದ್ರೆ ನಮ್ಮ ಹಿರಿಯರು ಏನೆಲ್ಲ ಕಷ್ಟಪಟ್ಟಿರಬಹುದು ಅನ್ನುವಂಥದ್ದರ ಕನಿಷ್ಠ ಕಲ್ಪನೆಯೂ ಇಲ್ಲದೆ ಇದ್ರೆ ಖಂಡಿತವಾಗಿಯೂ ನಾವು ಅಂತಹ ಒಂದು ವರ್ಗದಿಂದ ಏನನ್ನೂ ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ನಾಡಿನ ಉದ್ದಗಲಕ್ಕೂ ವ್ಯಾಪಿಸಬೇಕು, ಅದರಲ್ಲೂ ವಿಶೇಷವಾಗಿ ಯುವ ಮನಸ್ಸುಗಳಿಗೆ ತಲುಪಿಸಬೇಕು. ಇದು ತಿಳಿ ಹೇಳ್ಬೇಕಂತ ಹೇಳಿ ನಾವು ಬೆಂಗಳೂರಿಂದ ಹಾಗೂ ದಾವಣಗೆರೆಯಿಂದ 2 ರಥಗಳನ್ನು ಆರಂಭಿಸಿದೆವು. ಆ ಕಾರಣಕ್ಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ಅಬ್ಬಕ್ಕ ಅವರ ಬದುಕಿಗೆ 500 ವರ್ಷಗಳು ತುಂಬುವ ಹೊತ್ತಿನಲ್ಲಿ ಈ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ. ಅಬ್ಬಕ್ಕ ರಥಯಾತ್ರೆಯ ಹಿನ್ನೆಲೆಯಲ್ಲಿರುವುದು, ಅಬ್ಬಕ್ಕ ಅಂದ್ರೆ ನಮಗೆ ಒಂದು ಕಾಲಮಾನದಲ್ಲಿ ಉಳ್ಳಾಲದ ರಾಣಿ ಅಂತ. ಆದರೆ ಇವತ್ತು ಅಬ್ಬಕ್ಕ ಅವರು ಕುರಿತಾದಂಥ ಸಂಶೋಧನೆಗಳ ಹಿನ್ನೆಲೆಯಲ್ಲಿ ಮಾತನಾಡೋದಾದ್ರೆ, ಅಬ್ಬಕ್ಕ ಬರೀ ಕರಾವಳಿ ರಾಣಿ ಅಲ್ಲ. ಭಾರತದ ನೈಜ ಇತಿಹಾಸಕ್ಕೆ ಬಂದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಡಿದಾಡಿದ ಮೊದಲ ಹೆಣ್ಣುಮಗಳಾಕೆ. ಆಕೆಯ ಶೌರ್ಯ ಪರಂಪರೆ, ಈ ನೆಲದ ಕ್ಷಾತ್ರ ಪರಂಪರೆ ನಾಡಿನ ಉದ್ದಗಲಕ್ಕೂ ವ್ಯಾಪಿಸಬೇಕು, ಅದರಲ್ಲೂ ವಿಶೇಷವಾಗಿ ಯುವ ಮನಸ್ಸುಗಳಿಗೆ ತಲುಪಿಸಬೇಕು. ಆ ಕಾರಣಕ್ಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ಅಬ್ಬಕ್ಕ ಅವರ ಬದುಕಿಗೆ 500 ವರ್ಷಗಳು ತುಂಬುವ ಹೊತ್ತಿನಲ್ಲಿ ಈ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ. ಇದು ಮರೆಯುವ ಪ್ರಶ್ನೆಗಳಲ್ಲ. ನಾವು ಕಟ್ಟಿಕೊಟ್ಟ ಚರಿತ್ರೆಗಳನ್ನೇ ನಂಬಿಕೊಂಡು ಬದುಕುವ ಕಾಲ ಒಂದಿತ್ತು. ಆದರೆ ಇವತ್ತು ಚರಿತ್ರೆಯ ಪುನರ್ನಿರ್ಮಾಣ ಆಗ್ತಾ ಇದೆ. ಈ ನೆಲದ ಚರಿತ್ರೆಯ ಬಗ್ಗೆ ಅಧ್ಯಯನ ಆಗ್ತಾ ಇದೆ. ಉದಾಹರಣೆಗೆ ಸ್ವಾತಂತ್ರ್ಯ ಕಾಲಘಟ್ಟದ ಹೋರಾಟಗಳನ್ನು ನಾವು ಅವಲೋಕನ ಮಾಡಿದರೆ, ಇವತ್ತು ಕರಾವಳಿಯು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಂತ ಕೊಡುಗೆಗಳ ಬಗ್ಗೆ ನಮಗೆ ಅಭಿಮಾನ ಮತ್ತು ಹೆಮ್ಮೆ ಇದೆ. ಕಳೆದ ಬಾರಿ ಕೆದಂಬಾಡಿ ರಾಮಯ್ಯಗೌಡರವರ ಸಂಬಂಧಿಸಿದಂತೆ ನಡೆದಂತ ಹೋರಾಟದ ಕಥಾನಕಗಳನ್ನು ಜನಮಾನಸಕ್ಕೆ ತಲುಪಿಸುವಂತ ಪ್ರಯತ್ನದ ಹಿನ್ನೆಲೆಯಲ್ಲಿ ಕರಾವಳಿಯ ಕ್ಷಾತ್ರ ಪರಂಪರೆ ಅರ್ಥ ಆಯಿತು. ಅದಕ್ಕೆ ನಾನು ಹೇಳಿದ್ದು, ಅಬ್ಬಕ್ಕ ಅಂದ್ರೆ ಉದಾಹರಣೆಗೆ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಅಬ್ಬಕ್ಕ ಅಂದ್ರೆ ಬರೀ ಸ್ಟೇಜಿನಲ್ಲಿ ರೂಪಕಕ್ಕೆ ಸೀಮಿತವಾದ ಒಂದು ಚಿತ್ರ. ಅದನ್ನು ಹೊರತುಪಡಿಸಿ ಅಬ್ಬಕ್ಕ ನಮ್ಗೆ ಗೊತ್ತಿರಲಿಲ್ಲ. ನಾವು ಈ ಮಟ್ಟದ ನಿರೀಕ್ಷೆಗಳನ್ನು ಯೋಚನೆ ಮಾಡಲಿಲ್ಲ. ಒಂದು ರಥ ಹೊರಟಿತು ಬ್ಯಾಂಗ್ಳೂರಿನ ಆನೆಕಲ್ಲಿಂದ, ಇನ್ನೊಂದು ರಥ ಹೊರಟದ್ದು ದಾವಣಗೆರೆಯಿಂದ. ಹೊರಟ ಆರಂಭದಿಂದ ಈ ಕ್ಷಣದವರೆಗೆ ಕೆಲವೊಂದು ಊರುಗಳಲ್ಲಿ ಊರಿಗೆ ಊರೇ ಸೇರಿದೆ. ನಮ್ಗೆ ಒಂದು ರೀತಿಯ ಆಶ್ಚರ್ಯ ಮತ್ತು ಸಂತೋಷ ಆಗಿದೆ. ಯಾಕಂದ್ರೆ ಅಬ್ಬಕ್ಕನನ್ನು ಬರೀ ಒಂದು ಹೆಣ್ಣು ಮಗಳು ಅಂತ ಸ್ವೀಕಾರ ಮಾಡಲಿಲ್ಲ, ಅಬ್ಬಕ್ಕನನ್ನು ಒಂದು ಬರೀ ರಾಣಿ ಅಂತ ಸ್ವೀಕಾರ ಮಾಡಲಿಲ್ಲ. ಅಬ್ಬಕ್ಕನನ್ನು ಈ ನೆಲದ ಅಸ್ಮಿತತೆಯ ಪ್ರತೀಕವಾಗಿ ಕನ್ನಡ ನಾಡಿನ ಜನತೆ ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ಕಾರಣ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಬ್ಬಕ್ಕನಿಗೆ ಸಂಬಂಧಪಟ್ಟಂತ ಸಾಹಿತ್ಯವನ್ನು ಕೊಡುವಂತ ಕೆಲಸ ಮಾಡಿತ್ತು. ಅಬ್ಬಕ್ಕನಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಮಾತಿನ ಮೂಲಕ ಕೊಡುವಂತ ಕೆಲಸ ಮಾಡಿತ್ತು. ಅಬ್ಬಕ್ಕನಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಸಂಗೀತದ ರೂಪದಲ್ಲಿ ಕೊಡುವಂತ ಕೆಲಸ ಮಾಡಿತ್ತು. ಪರಿಣಾಮವಾಗಿ ಇವತ್ತು ವಿದ್ಯಾಸಂಸ್ಥೆಗಳಲ್ಲಿ, ಸಾರ್ವಜನಿಕ ವಲಯಗಳಲ್ಲಿ ದಿನಂಪ್ರತಿ 4 ರಿಂದ 5 ವೇದಿಕೆ ಕಾರ್ಯಕ್ರಮಗಳು, ದಿನದಲ್ಲಿ ಒಂದು ರಾತ್ರಿ ಹೊತ್ತಿನಲ್ಲಿ ಪಂಜಿನ ಮೆರವಣಿಗೆ, ಶೋಭಾಯಾತ್ರೆಯ ಸಾರ್ವಜನಿಕ ಕಾರ್ಯಕ್ರಮಗಳು, ಅದು ಹಳ್ಳಿಗಳಲ್ಲಿ, ಅದು ಪಟ್ಟಣಗಳಲ್ಲಿ, ಅದು ನಗರಗಳಲ್ಲಿ ಮಾತ್ರ ಅಲ್ಲ, ಯೂನಿವರ್ಸಿಟಿಯ ಕ್ಯಾಂಪಸ್ಗಳಲ್ಲೂ ನಡೆದಿದೆ. ನಮ್ಮ ಆಶಯ ಇರುವುದು ಒಂದು ರಚನಾತ್ಮಕ ಕೆಲಸ. ಆ ರಚನಾತ್ಮಕ ಕೆಲಸದ ಮೂಲಕ ರಾಷ್ಟ್ರದ ಪುನರ್ನಿರ್ಮಾಣ. ಸಾಮಾನ್ಯವಾದ ಒಂದು ಮಾತು ಏನು ಅಂತ ಹೇಳಿದ್ರೆ, ಇತಿಹಾಸ ಅರಿಯದವ ಇತಿಹಾಸ ನಿರ್ಮಿಸಲಾರ ಅನ್ನುವಂಥ ಒಂದು ಮಾತಿದೆ. ನನಗೆ ಅದು ಒಂದು ಕುಟುಂಬ ಇರ್ಬೋದು, ಒಂದು ರಾಜ್ಯ ಇರ್ಬೋದು, ದೇಶ ಇರ್ಬೋದು. ಸೊ ಅದರ ಚರಿತ್ರೆ ಏನು ಅನ್ನುವಂಥದ್ದರ ಅರಿವು ಇದ್ದರೆ ಖಂಡಿತವಾಗಿಯೂ ನಾವು ಭವಿಷ್ಯದ ಕುರಿತ ಹಾಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಆಗ್ತದೆ. ಅಂದರೆ ಉದಾಹರಣೆಗೆ ನಮ್ಮ ದೇಶದ ಒಂದು ಚರಿತ್ರೆಯನ್ನೇ ನಾವು ತೆಗೆದುಕೊಂಡ್ರೆ, ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ. ಈ ಸ್ವಾತಂತ್ರ್ಯವನ್ನು ಪರಕೀಯರಿಂದ ಪಡಿಬೇಕಾದ್ರೆ ನಮ್ಮ ಹಿರಿಯರು ಏನೆಲ್ಲ ಕಷ್ಟಪಟ್ಟಿರಬಹುದು ಅನ್ನುವಂಥದ್ದರ ಕನಿಷ್ಠ ಕಲ್ಪನೆಯೂ ಇಲ್ಲದೆ ಇದ್ದರೆ ಖಂಡಿತವಾಗಿಯೂ ನಾವು ಅಂತಹ ಒಂದು ವರ್ಗದಿಂದ ಏನನ್ನೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಈ ABP ಅನ್ನುವಂತಹ ನಮ್ಮ ಈ ವಿದ್ಯಾರ್ಥಿ ಸಮುದಾಯದ ಒಂದು ಸಂಘಟನೆ ಏನಿದೆ, ಈ ಒಂದು ರಾಣಿ ಅಬ್ಬಕ್ಕನ ಕುರಿತಂತೆ, ಅಬ್ಬಕ್ಕನ ವ್ಯಕ್ತಿತ್ವ ಅಥವಾ ಅಬ್ಬಕ್ಕನ ಸಾಧನೆ, ಅವಳ ಸರಳತೆ ಮತ್ತು ವಿಶೇಷವಾಗಿ ಅವಳ ನ್ಯಾಯಪರತೆಯ ಬಗ್ಗೆ, ಆಡಳಿತ ನೀತಿಯ ಬಗ್ಗೆ ಯುವ ಮನಸ್ಸುಗಳಿಗೆ ಮುಟ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆಯಲ್ಲ, ಅದಕ್ಕಾಗಿ ನಾನು ಅಭಿನಂದಿಸ್ತೇನೆ. ಇದು ಖಂಡಿತವಾಗಿಯೂ ಸ್ತುತ್ಯಾರ್ಹ ಕಾರ್ಯ. ಇದು ಇಡೀ ದೇಶಾದ್ಯಂತ ಈ ರೀತಿಯ ಒಂದು ಜಾಗೃತಿ ಅಥವಾ ಅಬ್ಬಕ್ಕನ ಕುರಿತ ಇತಿಹಾಸವನ್ನೇ ನಾನು ಹೇಳ್ತಾ ಇಲ್ಲ, ಸಮಗ್ರ ಇತಿಹಾಸ ರಂಗಕ್ಕೆ ಅಥವಾ ನಮ್ಮ ಪೂರ್ವದಲ್ಲಿ ಈ ಒಂದು ದೇಶದ ಒಂದು ಅಭಿವೃದ್ಧಿಗಾಗಿ, ಸ್ವಾತಂತ್ರ್ಯಕ್ಕಾಗಿ ಅಥವಾ ಇನ್ನಿತರ ಒಂದು ಬೆಳವಣಿಗೆಗೆ ದುಡಿದಿದ್ದಾರಲ್ಲ, ಅವರೆಲ್ಲರ ಚರಿತ್ರೆಯ
ಕನಿಷ್ಠ ಅರಿವಾದರೂ ನಮ್ಮ ಯುವ ಪೀಳಿಗೆಗೆ ಇರಬೇಕು ಅನ್ನುವಂಥದ್ದೇ ನನ್ನ ಅಭಿಪ್ರಾಯ. ಆ ಒಂದು ಕೆಲಸವನ್ನು ಅಫ್ಕೋರ್ಸ್ ABVP ಜನರಿಗೆ ಮುಟ್ಟಿಸುವ ಒಂದು ಪ್ರಯತ್ನವನ್ನು ಈ ಮುಖಾಂತರ ಮಾಡಿರುವಂಥದ್ದು ಖಂಡಿತವಾಗಿಯೂ ಸ್ತುತ್ಯಾರ್ಹ ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯುವ ಪೀಳಿಗೆಗೆ ರಾಣಿ ಅಬ್ಬಕ್ಕ ಸ್ವಾತಂತ್ರ್ಯಕ್ಕೆ ಹೇಗೆ ಹೋರಾಟ ಮಾಡಿದಾಳಂತ ತುಂಬ ಮಕ್ಕಳಿಗೆ ಈಗದ ಜನರೇಷನ್ ಅವರಿಗೆ ಗೊತ್ತಿಲ್ಲ. ಇದು ತಿಳಿ ಹೇಳಬೇಕಂತ ಹೇಳಿ ನಾವು ಬೆಂಗಳೂರಿಂದ ಹಾಗೂ ದಾವಣಗೆರೆಯಿಂದ 2 ರಥಗಳನ್ನು ಆರಂಭಿಸಿದೆವು. ಅದು ರಾಜ್ಯದಾದ್ಯಂತ ಪಯಣ ಬಯಸಿ ಇಲ್ಲಿ ಇವತ್ತು ಮಂಗಳೂರಿಗೆ ತಲುಪಿದೆ. ಸಂಜೆ ನಮ್ಮ ಮೂಲ ಪ್ರದೇಶವಾದ ರಾಣಿ ಅಬ್ಬಕ್ಕನ ಉಳ್ಳಾಲದಲ್ಲಿ ಪಂಜಿನ ಮೆರವಣಿಗೆ. ಇವತ್ತಿನ ಈ ಯುವ ಪೀಳಿಗೆಗೆ ಇದರ ತಿಳಿ ಹೇಳಬೇಕಂತಲೇ ನಮ್ಮ ಉದ್ದೇಶ. ಇದರ ಉದ್ದೇಶ ಏನಂದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ್ಯದಿಂದ ವೀರರಾಣಿ ಅಬ್ಬಕ್ಕರ್ ಅವರ ಪರಿಚಯ ಯಾರಿಗೂ ಇಲ್ಲ, ಈಗಿನ ಕಾಲದವರೆಗೂ ಇಲ್ಲ. ಅಂದರೆ ಸುಮಾರು 500 ವರ್ಷಗಳಿಂದ ಅವರು 500 ವರ್ಷಗಳಿಂದನೇ ಹೋರಾಟ ಎಲ್ಲ ಮಾಡಿ ನಮ್ಮ ದೇಶದ ಮೊದಲ ಸ್ವತಂತ್ರ ಹೋರಾಟಗಾರ್ತಿ ವೀರರಾಣಿ ಅಬ್ಬಕ್ಕ ಅವರಾಗಿದ್ದಾರೆ. ಪೋರ್ಚುಗೀಸರ ವಿರುದ್ಧ ಸುಮಾರು ಹೋರಾಟ ಮಾಡಿ ಒಂದು 35ರಿಂದ ಒಂದು 36 ವರ್ಷ ಸತತವಾಗಿ ಹೋರಾಟ ಮಾಡಿದ್ದಾರೆ. ಈ ರಥಯಾತ್ರೆ ಕರ್ನಾಟಕ ದಕ್ಷಿಣ ಪ್ರಾಂತ್ಯದಿಂದ ಆಯೋಜಿಸಲಾಗಿದೆ. ಇದು ದಾವಣಗೆರೆ ಮತ್ತು ಬೆಂಗಳೂರಿನಿಂದ ನಮ್ಮ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ 2 ರಥಯಾತ್ರೆ ಹೊರಟಿದೆ. ಒಂದು ದಾವಣಗೆರೆಯಿಂದ ಪ್ರಾರಂಭವಾಗಿ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ ಹಾಗೂ ಉಡುಪಿಯಾಗಿ ಮಂಗಳೂರು, ಪುತ್ತೂರಿಂದ ಮಂಗಳೂರಿಗೆ ಬಂದು ಇವತ್ತು ಮಂಗಳೂರಿನಲ್ಲಿ ಸಮಾರೋಪ ಇದೆ. ಜನರದ್ದು ಒಂದು ಒಳ್ಳೆ ಅಭಿಪ್ರಾಯ ಇತ್ತು, ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಎಲ್ಲ ಒಂದು ಪ್ರಶಂಸೆ ಒಂದು ಜನಗಳು ಎಲ್ಲ ಹೇಳಿದರು. ನಮ್ಮ ಶಿಕ್ಷಣದಲ್ಲಿ ಮುಂಚಿತವಾಗಿತ್ತು ರಾಣಿ ಅಬ್ಬಕ್ಕ ರಾಣಿ, ಈ ಕಿತ್ತೂರು ರಾಣಿ ಚೆನ್ನಮ್ಮ, ಇದೇ ರೀತಿ ಒಂದಿಷ್ಟು ಸಾವರ್ಕರ್, ಒಂದಿಷ್ಟು ಜನಗಳ ಪರಿಚಯನೇ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ವಿದ್ಯಾರ್ಥಿ ಪರಿಷತ್ ಒಂದು ಹಮ್ಮಿಕೊಂಡಿದೆ. ಇವತ್ತು ರಾಣಿ ಅಬ್ಬಕ್ಕರ ಪರಿಚಯ ಇಡೀ ಕರ್ನಾಟಕದಾದ್ಯಂತ ಪರಿಚಯಿಸ್ತಾ ಬಂದಿದೆ.